ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿದ್ಯಾ ಕ್ರಿಯೇಟರ್ ಲಾಗ್. ನಾನಿಲ್ಲಿ ಇವತ್ತು ಜೋಳದ ವಡೆ ಮಾಡ್ತಾಯಿದ್ದೀನಿ. ಜೋಳದ ವಡೆ ಮಾಡೋದಕ್ಕೆ ಇಲ್ಲಿ ನಾನು 2 ಕಪ್ ಜೋಳದ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಕಡಲೆ ಹಿಟ್ಟು, ಆಮೇಲೆ ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ, ಜೀರಿಗೆ, ಅಜ್ವಾನ ಕಾಳು ಅಥವಾ ಓಮ್ ಕಾಳು, ಆಮೇಲೆ ಬಿಳಿ ಎಳ್ಳು, ಸ್ವಲ್ಪ ಕೊತ್ತಂಬರಿ ಹಾಕಿ ತೊಗೊಂಡಿದ್ದೀನಿ. ಆಮೇಲೆ ಮಿಕ್ಸರ್ಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊತಿದ್ದೀನಿ. ಈಗ ಜೋಳದ ವಡೆ ಮಾಡೋದಕ್ಕೆ ನಾನಿಲ್ಲಿ 2 ಕಪ್ ಜೋಳದ ಹಿಟ್ಟು ತೊಗೊತಾಯಿದ್ದೀನಿ. 2 ಕಪ್ ಜೋಳದ ಹಿಟ್ಟು ತೊಗೊಂಡ್ಮೇಲೆ ಆಮೇಲೆ 1 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊತಿದ್ದೀನಿ. ಅದೇ ಜೋಳದ ಹಿಟ್ಟಿಗೆ ಇಲ್ಲಿ 1 ಕಪ್ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ತಿದ್ದೀನಿ. ಆಮೇಲೆ 1 ಕಪ್ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಕಡಲೆ ಹಿಟ್ಟು, 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊತಿದ್ದೀನಿ. ಇದೆಲ್ಲ ಹಿಟ್ಟೆಲ್ಲ ಹಾಕಿದ್ಮೇಲೆ ಈಗ ನಾವು ಅಜ್ವಾನ ಕಾಳು ಅಥವಾ ಓಮ್ ಕಾಳು ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ಕೈಯಲ್ಲಿ ತಿಕ್ಬಿಟ್ಟು ಹಾಕ್ತಿದ್ದೀನಿ. ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ತಿದ್ದೀನಿ. ಇನ್ನು ಸ್ವಲ್ಪ ಜೀರಿಗೆ ಹಾಕ್ಕೊತಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಸೇರಿಸಿದ್ಮೇಲೆ ಖಾರದ ಪುಡಿ ಇರುತ್ತಲ್ಲ ಅದನ್ನು ಹಾಕ್ಕೊತಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ಎಷ್ಟು ಬೇಕಂತ. ಈಗ ನಾನು ಹಿಟ್ಟೆಲ್ಲ ಕಲಿಸ್ತಾ ಇದ್ದೀನಿ. ಈ ಥರ ಬರಬೇಕು ಹಿಟ್ಟೆಲ್ಲ. ಅದರಲ್ಲಿ ಎಳ್ಳು ಹಾಕಿದ್ದೀನಿ. ಇಲ್ಲಿ ಎಳ್ಳು ಸ್ಕಿಪ್ ಆಗಿದೆ. ಆಮೇಲೆ ಈ ಥರ ಹಿಟ್ಟೆಲ್ಲ ನಾದ್ಬಿಟ್ಟು ಈ ಪುರಿ ಹಿಟ್ಟಿರುತ್ತಲ್ಲ ಆ ಥರ ನಾದ್ಕೊಂಡು ಅಷ್ಟು ತೀರಾ ನೀರಾಗಿರಬಾರ್ದು. ಗೋಧಿ ಹಿಟ್ಟು ಥರ ಅಲ್ಲ, ಸ್ವಲ್ಪ ಪುರಿ ಹಿಟ್ಟು ಥರ ನಾದ್ಕೋಬೇಕು. ಆಮೇಲೆ ಸ್ವಲ್ಪ ಗಟ್ಟಿನೇ ಇರಬೇಕು. ಆಮೇಲೆ ಒಂದು 5 ನಿಮಿಷ ಬಿಟ್ಟು ಈ ಥರ ಉಂಡೆ ಮಾಡ್ಕೊಂಡು ಈ ಥರ ಸ್ವಲ್ಪ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಲಟ್ಟಿಸ್ಕೋಬೇಕು. ನಾವು ಪುರಿ ಯಾವ ಥರ ಲಟ್ಟಿಸ್ಕೋತೀವಲ್ಲ ಆ ಥರನೇ ಲಟ್ಟಿಸ್ಕೋಬೇಕು. ಪುರಿ ಥರ ಲಟ್ಟಿಸ್ಕೊಂಡು ಈಗ ನಾನಿಲ್ಲಿ ಮಾಡ್ತಿದ್ದೀನಿ. ಪುರಿ ಥರನೇ ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಸ್ವಲ್ಪ ದಪ್ಪಗಿದ್ರೆ ಚೆನ್ನಾಗಿ ಬರುತ್ತೆ. ಪುರಿ ಹೇಗೆ ಉಬ್ಬುತ್ತಲ್ಲ ಆ ಥರ ಉಬ್ಬುತ್ತೆ. ನಾನು ಇನ್ನೊಂದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸೈಡಲ್ಲಿ ಮಾಡಿಡ್ತಾ ಇದ್ದೀನಿ. ಆಮೇಲೆ ಎಣ್ಣೆಲಿ ಕರ್ಕೊತೀನಿ. ಈ ಥರ ಬರಬೇಕು ರೌಂಡಾಗಿ. ಸ್ವಲ್ಪ ದಪ್ಪ ಆಗಿದ್ರೆ ಸ್ವಲ್ಪ ಚೆನ್ನಾಗಿ ಉಬ್ಬುತ್ತೆ. ಈಗ ನೋಡಿ ಅಲ್ಲಿ ನಾನು ಸೈಡಲ್ಲಿ ಎಣ್ಣೆ ಇಟ್ಕೊಂಡಿದ್ದೆ ಕಾಯೋಕ್ಕೆ. ಈಗ ಅದರಲ್ಲಿ ಬಿಡ್ತಾಯಿದ್ದೀನಿ. ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಕರಿಬೇಕು. ನೋಡಿ ಈಗ ಪುರಿ ಥರನೇ ಆಗುತ್ತೆ. ಅದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಇದು ಜೋಳದ ವಡೆ. ನೋಡಿ ಈ ಥರ ಕೆಂಪು ಕರ್ಕೋಬೇಕು. ನೋಡಿ ಈ ಥರ ಕೆಂಪು ಕರ್ಕೋಬೇಕು. ಆಮೇಲೆ ನಾನಿಲ್ಲಿ ಮತ್ತಿನ್ನೊಂದು ಜೋಳದ ವಡೆ ಮಾಡ್ತಾಯಿದ್ದೀನಿ. ಈ ಥರ ಲಟ್ಟಿಸ್ಕೊಂಡ್ಬಿಟ್ಟು ಸ್ವಲ್ಪ ದಪ್ಪನೇ ಲಟ್ಟಿಸ್ತಾ ಇದ್ದೀನಿ. ತುಂಬ ತೆಳ್ಳಗೆ ಲಟ್ಟಿಸ್ಬಾರ್ದು. ತುಂಬ ತೆಳ್ಳಗೆ ಲಟ್ಟಿಸಿದ್ರೆ ಸ್ವಲ್ಪ ಕಟ್ಟಿಯಾಗಿ ಬರುತ್ತೆ. ಸ್ವಲ್ಪ ದಪ್ಪ ಲಟ್ಟಿಸಿದ್ರೆ ಸ್ವಲ್ಪ ಮೆತ್ತಗೆ ಚೆನ್ನಾಗಿ ಬರುತ್ತೆ. ಪುರಿ ಥರ ಉಬ್ಬುತ್ತೆ. ಇದಕ್ಕೆ ನಾನೇನು ಸೋಡಾ ಹಾಕಿಲ್ಲ, ಏನೂ ಹಾಕಿಲ್ಲ. ನೋಡಿ ಈಗ ಎಣ್ಣೆಲಿ ಬಿಡ್ತಾಯಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಪುರಿ ಥರ ಬರುತ್ತೆ. ಈಗ ಇಷ್ಟೆಲ್ಲ ಎಣ್ಣೆಲಿ ಕರ್ಕೋಬೇಕು. ಎಣ್ಣೆಲಿ ಚೆನ್ನಾಗಿ ಕರಿದ್ಮೇಲೆ ಆ ಕಡೆ ಎಲ್ಲ ಚೆನ್ನಾಗಿ ಎಲ್ಲ ಕಡೆ ಬೇಯೋ ಥರ ಕರ್ಕೋಬೇಕು. ನಾನಿಲ್ಲಿ ಇನ್ನೊಂದು ಪುರಿ ಮಾಡಿಟ್ಕೊಂಡಿದ್ದೆ. ಈಗ ಅದನ್ನೇ ಬಿಡ್ತಾಯಿದ್ದೀನಿ ಎಣ್ಣೆಯಲ್ಲಿ. ನೋಡಿ ಈ ಥರ ಚೆನ್ನಾಗಿ ಉಬ್ಬಬೇಕು. ಪುರಿ ಥರ ಉಬ್ಬಿದ್ರೆ ಚೆನ್ನಾಗಿ ಬರುತ್ತೆ. ತಿನ್ನೋದಕ್ಕೂ ಸಾಫ್ಟ್ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ಈ ಥರ ಕಲರ್ ಬರುತ್ತೆ. ಟೇಸ್ಟಿಯಾಗಿದೆ ಅಂತ ನೋಡಿ.